ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಗಣೇಶ್, ನರರೋಗ ತಜ್ಞನಾಗಿ ನಂಜಪ್ಪ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮೊನ್ನೆ ನಾನು ರೀಸೆಂಟಾಗಿ ನಮ್ಮ ಒ ಪಿ ಡಿಲಿ ಒಂದು ಪೇಷಂಟ್ ನೋಡಿದೆ. ಆ ತಾಯಿ ಏನು ಕಂಪ್ಲೇಂಟ್ಸ್ ಹೇಳ್ತಿದ್ರು, ಮಗು ಒಮ್ಮೆ ನಮ್ಮಲ್ಲೇ ಬೆಚ್ಚ ಬೀಳ್ತಿದೆ ಸರ್, ಮಲಗೋ ಟೈಮಲ್ಲೂ ಕೆಲವೊಂದ್ಸತಿ ಎದ್ದು ಟೈಮಲ್ಲೂ ಸಹ ಬೆಚ್ಚ ಬೀಳುತ್ತೆ ಅಂತ ಬಂದಿದ್ದು ಕಂಪ್ಲೇಂಟ್. ಅದಕ್ಕೆ ನಾವು ಈ ಮೆಡಿಕಲ್ ಟರ್ಮಲ್ಲಿ ಏನಂತ ಕರಿತೀವಿ ಅಂದರೆ ಮಯೋಕ್ಲೋನಿಕ್ ಜರ್ಕ್ಸ್ ಅಂತ ಕರಿತೀವಿ. ಯೂಶ್ವಲಿ ಸಾಮಾನ್ಯವಾಗಿ ಎಲ್ಲರೂ ಈ ಬೆಡ್ಗೆ ಹೋಗೋ ಅಥವಾ ಮಲಗೋ ಟೈಮಲ್ಲಿ ಇದು ಬರೋದು ಕಾಮನ್ನೇ. ಅದು ನಾರ್ಮಲ್ ಫಿಸಿಯಾಲಜಿಕಲ್ ಅಂತ ಕರಿತೀವಿ. ಕೆಲವೊಬ್ಬರಿಗೆ ಏನಾದರೂ ಲೈಕ್ ವರ್ಕ್ ಮಾಡುವಾಗ ಅಥವಾ ಎಲ್ಲರೂ ಕೂತಾಗಿರ್ಬೋದು ಅಥವಾ ಯಾವುದಾದ್ರೂ ವಸ್ತುಗಳನ್ನ ಹಿಡ್ಕೊಂಡಾಗೂ ಸಹ ಕೆಲವೊಬ್ಬರಿಗೆ ಬರ್ತಿರುತ್ತೆ. ಇದಕ್ಕೆ ನಾವು ಅಬ್ನಾರ್ಮಲ್ ಮಯೋಕ್ಲೋನಿಕ್ ಜರ್ಕ್ಸ್ ಅಂತ ಕರಿತೀವಿ. ಇದರಲ್ಲಿ ಯಾವ ಕಂಡೀಷನ್ ಆಗುತ್ತೆ ಅಂದರೆ ಕೆಲವೊಬ್ಬರಿಗೆ ಈ ಅರ್ಲಿ ಫಿಟ್ಸ್ ಕಂಡೀಷನ್ ಅಂತ ಕರೀತಾರೆ, ಮಯೋಕ್ಲೋನಿಕ್ ಎಪಿಲೆಪ್ಸಿ ಅಂತ ಕರೀತಾರೆ, ಅದರಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಅಥವಾ ದೇಹದಲ್ಲಿ ಈ ಕಿಡ್ನಿ ಅಥವಾ ಲಿವರ್ಗಳು ಪ್ರಾಪರಾಗಿ ಕೆಲಸ ಮಾಡ್ತಿಲ್ಲ ಅಂದರೂ ಸಹ ಬರೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಸತ ಈ ಡ್ರಗ್ಸ್ ಲೆವೆಲ್ ಅಂದರೆ ಅದು ತಗೊಳ್ಳೋ ಮೆಡಿಸಿನ್ ಲೆವೆಲ್ಲು ಓವರ್ ಕಾನ್ಸಂಟ್ರೇಷನ್ ಇತ್ತು ದೇಹದಲ್ಲಿ ಅಂದರೂ ಸಹ ಅದರಿಂದ ಸಹ ಜರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಏನಾದ್ರು ಜರ್ಕ್ಸ್ ನಿಮಗೆ ಅದರ ಮಲಗೋ ಟೈಮಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ಏನಾದ್ರು ಬಂತು ಅಂತಂದರೆ ನೆಗ್ಲೆಕ್ಟ್ ಮಾಡಿಬಿಡ್ರಿ, ಇಮಿಡಿಯೇಟಾಗಿ ನೀವು ಕನ್ಸಲ್ಟ್ ಮಾಡಬೇಕು. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬಹಳ ವಾಸ್ಟ್ ಆಗಿರುತ್ತೆ. ಸೊ ಅವ್ನು ಕಂಡುಹಿಡಿದು ಟ್ರೀಟ್ಮೆಂಟ್ ಮಾಡೋದ್ರಿಂದ ಮುಂದೆ ಅವರಿಗೆ ದೊಡ್ಡ ಫಿಟ್ಸ್ಗಳನ್ನು ಬರೋದನ್ನು ಪ್ರಿವೆಂಟ್ ಮಾಡ್ಬೋದು. ಧನ್ಯವಾದಗಳು.